ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ನಾನಿವತ್ತು ಇನ್ಸ್ಟೆಂಟಾಗಿ ರವೆಯಿಂದ ಒಂದು ಮಸಾಲೆ ದೋಸೆ ಮಾಡೋದನ್ನು ತೋರಿಸ್ತೀನಿ. ಇದೊಂದು 15ರಿಂದ 20 ನಿಮಿಷದ ಒಳಗಡೆ ರೆಡಿ ಮಾಡ್ಬೋದು. ನೋಡಿದ್ರಲ್ವಾ ಎಷ್ಟು ಕ್ರಿಸ್ಪಿಯಾಗಿದೆ ಅಂತೇಳಿ. ತುಂಬಾ ಸುಲಭ ಇದು ಮಾಡೋದು. ಟೇಸ್ಟ್ ಕೂಡ ಮಾಮೂಲಿ ಮಸಾಲೆ ದೋಸೆ ಥರನೇ ಇರುತ್ತೆ. ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ 1 ಕಪ್ನಷ್ಟು ಚಿರೋಟಿ ರವೆ ಹಾಕ್ತಾ ಇದ್ದೀನಿ, 250 ಗ್ರಾಮ್ನಷ್ಟು. ನಂತರ 1 ಸ್ಪೂನಷ್ಟು ಗೋಧಿ ಹಿಟ್ಟು, 1 ಸ್ಪೂನಷ್ಟು ಕಡಲೆ ಹಿಟ್ಟು. ಇದಕ್ಕೆ ನೀರು ಹಾಕದೇ ನುಣ್ಣಗೆ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿದ ನಂತರ ನೋಡಿ ನಾನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ. ತುಂಬ ಏನು ನಯ ಪೌಡರ್ ಹಾಕಬೇಕಾಗಿಲ್ಲ, ಸ್ವಲ್ಪ ನೋಡಿ ತರಿಯಾಗಿದೆ. ನೀವು ಮೀಡಿಯಮ್ ರವೆನೂ ಕೂಡ ಇದಕ್ಕೆ ಉಪಯೋಗಿಸ್ಕೊಳ್ಬೋದು. ಉಪ್ಪಿಟ್ಟು ರವೆ ಇದೆ ಅಲ್ವಾ ಅದು. ಇವಾಗ 1 ಕಪ್ನಷ್ಟು ಮೊಸರು ಹಾಕ್ತಾ ಇದ್ದೀನಿ. ಮೊಸರು ಹುಳಿಯಾಗಿರಬಾರ್ದು, ಫ್ರೆಶ್ ಮೊಸರನ್ನೇ ಹಾಕ್ಕೊಳ್ಳಿ. ಈಗ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮೊಸರಲ್ಲಿ ಒಂದು 5 ನಿಮಿಷ ಈ ರವೆ ನೆನಿಬೇಕು. ನಂತರ ಮೊಸರು ಹಾಕಿರೋಂಥ ತಟ್ಟೆಗೆ ಒಂದು 2ರಿಂದ 3 ಸ್ಪೂನಷ್ಟು ನೀರು ಹಾಕಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗೆಲ್ಲ ಒಂದೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ವಾ. ಮಿಕ್ಸ್ ಮಾಡಿದ ನಂತರ ನೋಡಿ ಇಷ್ಟು ದಪ್ಪ ಇದೆ. ಇದೀಗ ಒಂದು 10 ನಿಮಿಷ ಹಾಗೆ ಇರಲಿ. ಅಷ್ಟರಲ್ಲಿ ನಾವು ದೋಸೆಗೆ ಆಲೂಗಡ್ಡೆ ಪಲ್ಯ ರೆಡಿ ಮಾಡಿಕೊಳ್ಬೇಕು. ಅದಕ್ಕೆ ಒಂದು ಕಡಾಯಿಗೆ 3 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ನಂತರ ಎಣ್ಣೆ ಬಿಸಿ ಆದ ನಂತರ ಅರ್ಧ ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಕಡಲೆಬೇಳೆ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ನಂತರ 2 ಹಸಿಮೆಣಸಿನ್ಕಾಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. 1 ಇಂಚಷ್ಟು ಶುಂಠಿಯನ್ನು ತುರಿದು ಸೇರಿಸ್ತಾ ಇದ್ದೀನಿ. ನಂತರ ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೊಳ್ಳಿ, ಒಂದು 30 ಸೆಕೆಂಡ್ ತನಕ. ನಂತರ 1 ಮೀಡಿಯಮ್ ಸೈಜ್ನ ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಬಾಡೋ ತನಕ ಫ್ರೈ ಮಾಡ್ಕೊಳ್ಳಿ. ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಳಿ. ನಂತರ 1/4 ಸ್ಪೂನಷ್ಟು ಅರಿಶಿನ ಪುಡಿ, 1/4 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ 2 ಹಾಕಿರೋದ್ರಿಂದ 1/4 ಸ್ಪೂನಷ್ಟೇ ಚಿಲ್ಲಿ ಪೌಡ್ರ್ ಹಾಕಿದರೆ ಸಾಕು. ಎಲ್ಲ ಒಂದೊಂದು ಸಲ 1ರಿಂದ 2 ನಿಮಿಷ ತನಕ ಫ್ರೈ ಮಾಡ್ಕೊಳ್ಳಿ. ನಂತರ ನಾನು ನೋಡಿ ಆಲೂಗಡ್ಡೆಯನ್ನು ಮೊದಲೇ ಉಪ್ಪಾಕಿ ಬೇಯಿಸ್ಕೊಂಡಿದ್ದೆ. ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಬೇಯಿಸ್ಬೇಕಾದ್ರೇ. ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇವಾಗ ಸೇರಿಸ್ಕೊಳ್ಬೇಕು ಇದಕ್ಕೆ. ನಂತರ ಕೊನೆಯದಾಗಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಇದು ಸ್ವಲ್ಪ ಡ್ರೈ ಅಂತ ಅನಿಸಿದರೆ ಸ್ವಲ್ಪ 2ರಿಂದ 3 ಸ್ಪೂನಷ್ಟು ನೀರು ಸೇರಿಸ್ಕೊಂಡು ಈ ರೀತಿ ಮ್ಯಾಶ್ ಮಾಡ್ತಾ ಮಿಕ್ಸ್ ಮಾಡಿ. ಈ ಆಲೂಗಡ್ಡೆ ಪಲ್ಯ ನಾವೇನು ಮಸಾಲೆ ದೋಸೆ ಮಾಡ್ತೇವೋ ಇದು ಹೆಚ್ಚು ನೀರಾಗಿರಬಾರ್ದು, ಗಟ್ಟಿಯಾಗಿ ಇರಬೇಕು. ಈಗ ದೋಸೆಗೆ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಇದಕ್ಕೆ ದೋಸೆ ರೆಡಿ ಮಾಡೋಣ. ನೋಡಿ ಆವಾಗಲೇ ಕಲಸಿಟ್ಟಂಥ ರವೆ ಇಷ್ಟು ದಪ್ಪ ಇದೆ. ಇದನ್ನೀಗ ದೋಸೆ ಹಿಟ್ಟಿನ ಹದಕ್ಕೆ ನಾವು ನೀರು ಸೇರಿಸಿ ರೆಡಿ ಮಾಡ್ಕೊಳ್ಬೇಕು. ಇದಕ್ಕೆ ಯಾವುದೇ ಸೋಡಾ ಪೌಡ್ರ್ ನಾನು ಹಾಕ್ತಾ ಇಲ್ಲ. ಸ್ವಲ್ಪವೇ ನೀರು ಹಾಕಿ ಹದ ನೋಡ್ಕೊಳ್ಳಿ. ದೋಸೆ ಹಿಟ್ಟಿನ ಹದಕ್ಕೆ ಬರಬೇಕು. ನೀವು ಬೇಕಾದರೆ ವಿಸ್ಕರಿಂದ ಕೂಡ ಕಲಿಸ್ಕೊಳ್ಬೋದು. ಯಾವುದೇ ಗಂಟು ಇಲ್ದಂಗೆ ಕಲಿಸ್ಲಿಕ್ಕೆ ಈಸಿ ಆಗುತ್ತೆ. ನೋಡಿ ಇಷ್ಟು ತೆಳುವಾದ ಹಿಟ್ಟು ರೆಡಿ ಮಾಡ್ಕೊಳ್ಬೇಕು. ಉಪ್ಪು ಬೇಕಾದಲ್ಲಿ ನೋಡ್ಕೊಳ್ಳಿ, ಸೇರಿಸ್ಕೊಳ್ಬೋದು. ಇವಾಗ ತವ ನೋಡಿ ನಾನು ಹೈ ಫ್ಲೇಮಲ್ಲೇ ಬಿಸಿ ಮಾಡ್ಕೊಂಡಿದ್ದೇನೆ. ನಂತರ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಳ್ಳಿ. ನಂತರ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಬೇಕು ದೋಸೆ ಒಯ್ಯಬೇಕಾದ್ರೆ. ನೋಡಿ ನಾನು ದೋಸೆ ಒಯ್ತಾ ಇದ್ದೀನಿ. ತೆಳು ದೋಸೆ ಮಾಡ್ಕೊಳ್ಳಿ. ನೀವು ಮಸಾಲೆ ದೋಸೆ ಎಲ್ಲ ಮಾಮೂಲಿ ನಾವು ಹೇಗೆ ಮಾಡ್ತೇವೋ ಆ ರೀತಿ ತೆಳುವಾಗಿ ದೋಸೆ ಮಾಡ್ಕೊಂಡ್ರಾಯ್ತು. ಇವಾಗ ಇದು ಸ್ವಲ್ಪ ಡ್ರೈ ಆದ ನಂತರ 1 ಸ್ಪೂನಷ್ಟು ನಾನು ಬೆಣ್ಣೆಯನ್ನು ಕರಗಿಸಿ ಹಾಕ್ತಾ ಇದ್ದೀನಿ. ಮಸಾಲೆ ದೋಸೆಗೆ ಯಾವಾಗಲೂ ಬೆಣ್ಣೆ ಹಾಕಿದ್ರೇ ತುಂಬ ಟೇಸ್ಟಿಯಾಗಿರೋದು. ನೀವು ಎಣ್ಣೆ ಬೇಕಂದರೆ ಎಣ್ಣೆ ಹಾಕ್ಕೊಳ್ಬೋದು, ಬಟ್ ಬೆಣ್ಣೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಫ್ಲೇಮನ್ನು ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡು ಎಲ್ಲ ಕಡೆ ಒಂದೇ ರೀತಿ ಕಾಯಿಸ್ಕೊಳ್ಬೇಕು, ಕ್ರಿಸ್ಪಿಯಾಗಿ ಬರಬೇಕಂದ್ರೆ. ನಂತರ ನೋಡಿ ಆಲೂಗಡ್ಡೆ ಪಲ್ಯ ನಾನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನು ಹಾಕ್ತಾ ಇದ್ದೀನಿ. ನೋಡಿ ಕ್ರಿಸ್ಪಿಯಾದಂಥ ರವಾ ಮಸಾಲೆ ದೋಸೆ ರೆಡಿಯಾಗಿದೆ. ತುಂಬ ಈಸಿ ಮಾಡ್ಕೊಳ್ಳೋದು, 15ರಿಂದ 20 ನಿಮಿಷ ಸಾಕು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೊಂದು ಖಂಡಿತ ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಹೊಸ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.